ವಾವ್, ವೆರಿ ನೈಸ್, ವೆರಿ ನೈಸ್. ಓ ವೀಕ್ಷಣೆ ಮಾಡಿ. ಪಪ್ಪ ಏನು ಕಲ್ಲು, ಒಬ್ಬ ಎಷ್ಟು ಹಾಕಿದ್ದಾರೆ ಗುರು. ಹಾಂ ನೋಡಿ, ಮಾದೇವ್ ಒಳಗಡೆ ಎಲ್ಲ ಹೊರ್ಟೋಗಿದ್ದಾನೆ. ಜಗ್ ಅಂತದೆ. ಮಾದೇವ್ ಬಂದ್ಬಿಡಿ ಬೇಡ. ಹೆಂಗೆ ಯಾಕೋ ಹೊಡಿತದ ನೋಡ್ರಿ. ಯಾಕಂದ್ರೆ ಆ್ಯಕ್ಚುಲಿ ದೇವರು ತೆಗೆದುಬಿಟ್ಟಿರಂತೆ, ದೇವ್ರು ಇಲ್ವಂತೆ. ಪರವಾಸು ದೇವಾಲಯ ಇದು ನೋಡಿ. ಗುಬ್ ಅಂತದ ವಾಯ್ಸು. ಮಾದೇವ್ ಯಬ್ಬಾ ನೋಡಿ, ಯಾಕೋ ಹೊಡಿತೆ ಕಣ್ರಿ. ನೋಡಿ ಎಂತೆಂಥ ಚಿತ್ರಣಗಳನ್ನು ಅಳವಡಿಸಿದ್ರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕು. ಭಯಾನಕರವಾಗಿದೆ ದೇವಸ್ಥಾನ. ಅಮ್ಮ ಯಪ್ಪ, ನಾವು ಒಳಗಡೆ ಬನ್ನಾರಿ ಕಣಪ್ಪ ಸ್ವಾಮಿ. ಹೆದರಿಕೆ ಇಲ್ಲ ಕಣ್ರಿ, ದೇವರು ಅಲ್ಲಿಲ್ಲ ಅಂದಮೇಲೆ ನಾವು ಹೋಗ್ಬಾರ್ದು ಒಳಗಡೆ ಎಲ್ಲ. ನೋಡಿ, ಇದು ದೇವಸ್ಥಾನ, ಬಟ್ ಈಗ ದೇವ್ರನ್ನ ತೆಗೆದುಬಿಟ್ಟಿದ್ದಾರೆ, ತೆರವುಗೊಳಿಸಿದ್ದಾರೆ ದೇವ್ರನ್ನ. ಯಾಕೆ ಅಂತಂದರೆ ಕೆಲಸ ನಡೀತಾ ಇದೆ ಅಂತ. ಸೊ ಕೆಲಸ ಮಾಡಿದ್ದಾರೆ ನೋಡಿ. ಇದೆಲ್ಲ ಹೊಸ ಕಲ್ಲುಗಳು, ಇದೆಲ್ಲ ಮತ್ತು ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಬಟ್ ಅದು ಸಂಪೂರ್ಣ ಮಾಡಿಲ್ಲ, ಅದು ಸ್ವಲ್ಪ ಬೇಜಾರು. ದಯವಿಟ್ಟು ನಮ್ಮ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಈಗ ಆಲ್ರೆಡಿ ಕೆಲಸ ಕಾಮಗಾರಿ ಕೈಗೆತ್ಕೊಂಡಿದ್ದಾರಂತೆ. ಇದು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ದಯವಿಟ್ಟು ಏನೋ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಪರವಾಸು ದೇವಾಲಯದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ. ಅಂದರೆ ಬೇಗ ಕೆಲಸ ಕಾರ್ಯಗಳು ನಡೀಲಿ ಅಂತ. ಅಬ್ಬಾ ಹೆಂಗೆ ಯಾಕೋ ಇರ್ರಿ ಒಂದು ಫೋಟೋ ಹೊಡ್ಕೊಳ್ಳೋಣ. ಎಲ್ಲಿ ಬಂದೆ, ಈ ಕಡೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನೋಡಿ, ಆ ಮನುಷ್ಯ ಹೋಗ್ಬೇಡ ಅಂದ್ರು ಅಲ್ಲಿ ನೋಡಿ, ಈ ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನದ ಒಳಗಡೆ ಹೋಗಿದ್ದಾನೆ ನೋಡಿ. ಇದೆಲ್ಲ ನಿಜಕ್ಕೂ ಬಹಳ ಬೇಜಾರಾಗುತ್ತೆ. ನೋಡಿ, ಇಂತಹ ಒಂದು ಅದ್ಭುತವಾದ ಒಂದು ದೇವಾಲಯವನ್ನು ಈ ರೀತಿ ಇದರ ಒಂದು ಉಳಿವಿಗಾಗಿ ದಯವಿಟ್ಟು ಕೂಡಲೇ ಕ್ರಮ ಕೈಗೊಳ್ಳಿ. ಸೊ ಹಾಗೆ ಮತ್ತೊಂದು ವಿಚಾರ, ಇದು ಬಹುಶಃ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇಲ್ಲೆಲ್ಲ ದೇವಸ್ಥಾನಗಳಿವೆ. ಅದೇನೋ ಪರವಾಸು ದೇವಾಲಯ ಅಂತ ಹೇಳಿದ್ರು. ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದೆ, ಪರವಾಸು ದೇವಾಲಯ. ಸೊ ಯಾರೋ ಪುಣ್ಯಾತ್ಮರು ಇಹಲೋಕ ತ್ಯಜಿಸಿದ್ದಾರೆ. ಸೊ ಹೋಗ್ತಾ ಇದ್ದಾರೆ ಪಾಪ. ತಾವು ವೀಕ್ಷಣೆ ಮಾಡಿ. ಎಲ್ಲರೂ ಹೋಗಬೇಕು, ಯಾರಿಗೂ ಈ ಭೂಮಿಲಿ ಉಳಿವಿಲ್ಲ. ಇರಲಿ, ಅದೆಲ್ಲ ದೇವ್ರ ಪಾದಕ್ಕೆ ಸೇರೋದು. ಸೊ ಇಲ್ಲಿ ಬಂಧುಗಳೇ, ತಾವು ವೀಕ್ಷಣೆ ಮಾಡ್ಬೋದು ನೋಡಿ. ಉಳಿವು ಅಂದರೆ ನೋಡಿ, ಇಂತಹ ದೇವಾಲಯಗಳು, ದೇಗುಲಗಳು ಇವೆಲ್ಲ ಶಾಶ್ವತವಾಗಿರ್ತವೆ. ಏಕೆ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗಳು ಇದನ್ನೆಲ್ಲ ಉಳಿಸ್ಕೊಳ್ತವೆ. ಆದ್ದರಿಂದ ದಯವಿಟ್ಟು ತಾವು ವೀಕ್ಷಣೆ ಮಾಡ್ಬೋದು. ನಮ್ಮ ಸುತ್ತಮುತ್ತ ಒಂದು ರಿಯರ್ ಕ್ಯಾಮ್ರಾ ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಬಹುಶಃ ಇದು ನೋಡಿ, ಇಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಇದೊಂದು ಜೀರ್ಣೋದ್ಧಾರಕ್ಕೆ ಒಂದು ಕ್ರಮಗಳನ್ನು ವಹಿಸಿದ್ದಾರೆ. ಆದರೆ ಇದು ಒಂದು ನಿರಂತರವಾದ ಕೆಲಸ ಕಾಮಗಾರಿಗಳು ನಡೆಯುತ್ತಿಲ್ಲ ಅನ್ನೋ ಥರ ಕಾಣಿಸ್ತಾ ಐತೆ. ಯಾಕೆಂತಂದರೆ ಇಲ್ಲಿ ಎಲ್ಲ ಕೆಳಗಡೆ ಎಲ್ಲ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲೆಲ್ಲ ಯಾವ ರೀತಿ ಹದಗೆಟ್ಟ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಇದನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಆ ಭಾಗವಾಗಿ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಮಾಡಿದ್ದಾರೆ. ಸೊ ಈ ದೇವಾಲಯವನ್ನು ನೋಡಿ, ಅದೇ ಥರ ಏನು ಸ್ಥಗಿತವಾಗಿ ನಿಂತಿದೆ. ಸೇಮ್ ಇದೇ ತರಹದ ದೇವಾಲಯ ನಮ್ಮ ಕೌದಳ್ಳಿ ಗ್ರಾಮದಲ್ಲೂ ಸಹ ಒಂದಿದೆ. ಅದು ಅಷ್ಟೇ, ಯಾರು ಸಹ ಇದು ಒಂದು ಏಳಿಗೆಗಾಗಿ ಕ್ರಮ ಕೈಗೊಂಡಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ದೇವಸ್ಥಾನ ನೋಡಿ, ಈ ರೀತಿ ಪಾಳು ಬಿದ್ದಿದೆ ಬಂಧುಗಳೇ. ಸೊ ಇದು ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಸೊ ನಾವು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಎಂಟ್ರಿ ಆಗಬೇಕಾದ್ರೆ ಈ ಒಂದು ದೇವಾಲಯಗಳು ಸಿಗುತ್ತೆ. ಸೊ ಈ ಸಂಬಂಧಿತ ಇದರ ಉಳಿವಿಗಾಗಿ ಈಗಾಗಲೇ ಕೆಲಸ ಕಾಮಗಾರಿಗಳು ಕೈಗೆ ಎತ್ಕೊಂಡಿದ್ದಾರೆ. ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ.
ದಯವಿಟ್ಟು ಸಂಬಂಧಪಟ್ಟವರು ಕೂಡಲೇ ಈ ಒಂದು ಕೆಲಸ ಕಾಮಗಾರಿಗಳನ್ನು ಕೈಗೆತ್ಕೊಂಡು ಇದನ್ನು ಸಂಪೂರ್ಣವಾಗಿ ಏನು ಭಕ್ತಾದಿಗಳು ಆಗಮಿಸಲು ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕಾಗಿ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀವಿ. ಸೊ ಇಂತಹ ಒಂದು ಅದ್ಭುತವಾದ ದೇವಸ್ಥಾನಗಳಿರೋದೇ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಇದುವೇ ಚೋಳರ ಕಾಲದ ದೇವಸ್ಥಾನ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಪರವಾಸು ದೇವಾಲಯ. ಸೊ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ನೋಡಿ, ಇಲ್ಲೂ ಒಂದಿದೆ. ಇದರಲ್ಲಿ ಯಾವುದು ಪರವಾಸು ದೇವಾಲಯ ಅಂತ ಗೊತ್ತಿಲ್ಲ. ಪರವಾಸು ದೇವಾಲಯ ಅಂತ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಇವನು ನಮ್ಮ ಮಹಾದೇವ ಇದ್ದಾನಲ್ಲ, ಮಹಾದೇವ್ ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ಬಿಡ್ತಾನೆ. ಯಾಕೆಂದರೆ ಸೊ ಏನು ನಮ್ಮ ಗುಂಡ್ಲುಪೇಟೆ ಏನು ಈ ಒಂದು ಮುಖ್ಯ ರಸ್ತೆ, ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ ಈ ಥರ ಪಾಳವಿದ್ದಿದೆ. ಇಲ್ಲಿ ಯಾವುದೇ ತರಹದ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಸೊ ಸುತ್ತಮುತ್ತಲ ತಾವು ವೀಕ್ಷಣೆ ಮಾಡ್ಬೋದು. ನಾವು ಈ ಕಾಲದಲ್ಲಿ ಈ ಥರದ ಒಂದು ಕಂಬೆ ಎತ್ತು ಮಡ್ಗೋಕ್ಕಾಗತ್ತಾ? ಆ ಕಾಲದಲ್ಲಿ ಚೋಳರ ಕಾಲದಲ್ಲಿ ಇಷ್ಟೆಲ್ಲ ಒಂದು ಅದ್ಭುತವಾದ ದೇವಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅಂದರೆ ಸೊ ನಾವು ನಿಜಕ್ಕೂ ಖುಷಿ ಪಡಬೇಕು. ಅಂಥದ್ರಲ್ಲಿ ನೋಡಿ ಇವ ದೇವಸ್ಥಾನನ ಓಪನೇ ಮಾಡಿಬಿಟ್ಟ. ಅಂದರೆ ಈ ಥರ ಓಪನ್ ಬಿದ್ದಿದೆ, ಅದು ಓಪನ್ ಇದೆ, ಅದು ಯಾವುದೇ ಥರ ಕ್ಲೋಸ್ ಮಾಡಿಲ್ಲ. ಸೊ ಈ ರೀತಿ ಒಂಥರ ಏನೋ ಮಾಡೋದೋ ಬೇಡವೋ ಅನ್ನೋ ಥರ ಬಿದ್ದಿದೆ ಎಲ್ಲ. ಸೊ ಇದರ ಒಳಗಡೆ ಏನಿದೆ ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ, ನಿರೀಕ್ಷಿಸಿ.